Hey guys, welcome back to my channel Spurti Vlogs. So guys, ಇವತ್ತಿನ ವ್ಲಾಗಲ್ಲಿ ಆಲ್ಮೋಸ್ಟ್ ನಾನು ಇಂದಿರಾನಗರಲ್ಲಿರೋ ಕೆಲವೊಂದು ಪ್ಲೇಸಸಲ್ಲಿ ಟ್ರೈ ಮಾಡಿರೋ ಫುಡ್ ಏನೇನು ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಯು ಆಲ್ ವಿಲ್ ಫೈಂಡ್ ದಿಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಯು ವಿಲ್ ಎಂಜಾಯ್. ಯಾರಾದರೂ ಫುಡೀಸ್ ನಂತರ ಇದ್ದರೆ ಖಂಡಿತ ಇಷ್ಟಪಡ್ತೀರಾ ಈ ವ್ಲಾಗ್ನ. ಆ್ಯಂಡ್ ಬೆಳಗ್ಗೆ ನಾನು ಕಾಲೇಜ್ಗೆ ಹೋದರೆ ಎವ್ರಿ ಡೇ ನಾನು ಒಂದು ಎಳ್ನೀರನ್ನ ಕುಡಿತೀನಿ. ಸೊ ಅದಕ್ಕೆ ಇಲ್ಲಿ ಎಳ್ನೀರನ್ನ ಕುಡಿದ್ಬಿಟ್ಟು ಅದಾದಮೇಲೆ ಲಂಚ್ಗೆ KFCಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನಾನು ಇಂದುಶ್ರೀ ಮತ್ತು ಮಿಥುನ್ ನಾವು 3 ಜನ ಹೋಗಿದ್ದು, ಬೇರೆ ಫ್ರೆಂಡ್ಸ್ ಎಲ್ಲ ಬ್ಯುಸಿ ಇದ್ದರು ಅಂತ. ಆ್ಯಂಡ್ ಅವತ್ತು ಚೀಸಾ ಇತ್ತು. ಯೂಶ್ವಲಿ ನಾನು ಹೋದಾಗ ಚೀಸಾ ಬೇಕು ಅಂತಂದಾಗ ಅಲ್ಲಿ ಅವೈಲಬಲ್ ಆಗಿರಲ್ಲ. ಸೊ ಅದಕ್ಕೆ ಇವತ್ತಿತ್ತು, ಅದಕ್ಕೆ ಚೀಸಾನ ತೊಗೊಂಡ್ವಿ. ಅದಾದಮೇಲೆ ಹಾಟ್ ಆ್ಯಂಡ್ ಕ್ರಿಸ್ಪಿ ಮತ್ತು ಸ್ಟ್ರಿಪ್ಸು, ಆಮೇಲೆ ಒಂದು ಮೀಲ್ ಇದನ್ನೆಲ್ಲ ತೊಗೊಂಡಿದ್ವಿ. ಅದಾದಮೇಲೆ ಇಲ್ಲಿ ಆ್ಯಸ್ ಯೂಶ್ವಲ್ ಸ್ನ್ಯಾಪ್ಗೆ ಇನ್ಸ್ಟಾಗ್ರಾಮ್ಗೆ ಎಲ್ಲ 1-2-3 ಪಿಕ್ಚರ್ ತೊಗೊಂಡು ಅದಾದಮೇಲೆ ವಿ ಸ್ಟಾರ್ಟೆಡ್ ಈಟಿಂಗ್. ಸೊ ಚೆನ್ನಾಗಿತ್ತು. ಯೂಶ್ವಲಿ ನಾವು KFCಗೆ ಹೋದರೆ ಸ್ನ್ಯಾಕ್ಸ್ ಥರ ಹೋಗಿ ತಿನ್ಕೊಂಡು ಬರ್ತೀವಿ, ಬಟ್ ಇವತ್ತು ಲಂಚ್ಗೆ ಹೋಗಿದ್ವಲ್ಲ ವಿ ಕುಡ್ ಈಟ್ ಲಿಟಲ್ ಮೋರ್. ನಾವು ಮನೇಲಿ ಮಾಡಿಕೊಂಡು ಹೋಗೋ ಲಂಚ್ ಬಂದ್ಬಿಟ್ಟು ತುಂಬ ಕಮ್ಮಿ, ಆರೋಗಿರುತ್ತೆ, ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಅಲ್ಲೇ ಎಲ್ಲಾದರೂ ಹೋಗ್ಬಿಟ್ಟು ಲಂಚ್ನ ತಿಂತೀವಿ. ಆ್ಯಂಡ್ ಅಂಥದ್ರಲ್ಲಿ ಇದು ಒಂದು ದಿನ. ಆ್ಯಂಡ್ ನಾನು ಮೊನ್ನೆ ಅತುಲ್ಯ ಅವರ ಹೇರ್ ಆಯಿಲ್ನ ಶೇರ್ ಮಾಡಿದ್ದೆ. ಸೊ ಇವತ್ತು ನಾನು ಹೇರ್ ಶಾಂಪೂ ಮತ್ತು ಕಂಡೀಷ್ನರ್ನ ಯೂಸ್ ಮಾಡಿ ಅದ್ರ ರಿಸಲ್ಟ್ಸ್ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅತುಲ್ಯ ಕೆರಾಟಿನ್ ಆ್ಯಂಡ್ ವೀಟ್ ಪ್ರೋಟೀನ್ ಶಾಂಪೂ, ಅತುಲ್ಯ 100% ನ್ಯಾಚುರಲ್ ಕೆರಾಟಿನ್ ಆ್ಯಂಡ್ ವೀಟ್ ಪ್ರೋಟೀನ್ ಕಂಡೀಷ್ನರ್. ಸೊ ಇದನ್ನು ಎರಡನ್ನೂ ಯೂಸ್ ಮಾಡಿ ಇವತ್ತು ನಾನು ಹೇರ್ ಶವರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಸಿ ಹೌ ದ ರಿಸಲ್ಟ್ ಇಸ್. ಅತುಲ್ಯ ಬ್ರ್ಯಾಂಡು ನಾನು ಆಯಿಲ್ ಕೂಡ ಟ್ರೈ ಮಾಡಿದ್ದೀನಿ, ಮತ್ತು ಇವಾಗ ನಾನು ನಿಮಗೆ ಶೇರ್ ಮಾಡ್ತಿರೋದು ಶಾಂಪೂ ಮತ್ತು ಕಂಡೀಷ್ನರ್ ಅಲ್ವಾ. ಸೊ ಈ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಸ್ಪ್ಲಿಟನ್ಸ್ ಇರೋದು ಅಥವಾ ಡ್ಯಾಮೇಜ್ಡ್ ಹೇರ್ ಆಗಿರೋದು, ಇಲ್ಲ ನಮ್ಗೆ ವಾಲ್ಯೂಮ್ ಬೇಕು ಮತ್ತು ಗ್ಲಾಸಿ ಬೇಕು ಹೇರ್ಸ್ ಅನ್ನೋದಕ್ಕೆ ಕೆರಾಟಿನ್ ಮತ್ತು ವೀಟ್ ಪ್ರೋಟೀನ್ ಏನಿದೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಯೂಶ್ವಲಿ ಇವಾಗ ಸಲೂನ್ಸಲ್ಲೆಲ್ಲ ನಾವು ಕೆರಾಟಿನ್ ಮಾಡಿಸ್ಕೊತೀವಿ ಅಲ್ವಾ, ಸೊ ಕೆರಾಟಿನ್ ಟ್ರೀಟ್ಮೆಂಟ್ ಅದೆಲ್ಲ. ಸೊ ಅದರಲ್ಲಿ ಏನು ಮಾಡ್ತಾರೆ ಅವರು, ಬೇರೆ ಥರ ಪ್ಯಾಕ್ಸ್ ಎಲ್ಲ ಹಾಕ್ಬಿಟ್ಟು ರೆಸ್ಟ್ ಮಾಡಿ ಅದಾದಮೇಲೆ ಮಾಡ್ತಾರೆ. ಅದು ಸ್ವಲ್ಪ ಟೆಂಪರವರಿ ಅಂತಲೇ ಹೇಳ್ಬೋದು. ಇಟ್ ಇಸ್ ಆರ್ಟಿಫಿಷಿಯಲ್ ಇನ್ ಫ್ಯಾಕ್ಟ್. ಬಟ್ ಈ ಥರ ನಾವು ಆಯಿಲ್, ಶಾಂಪೂ ಆ್ಯಂಡ್ ಕಂಡೀಷ್ನರ್ ಅಲ್ಲಿ ಇರೋ ಅಂಥ ಕೆರಾಟಿನ್ ಮತ್ತು ವೀಟ್ ಪ್ರೋಟೀನ್ ಇನ್ಕ್ಲೂಡ್ ಆಗಿರೋದನ್ನು ಯೂಸ್ ಮಾಡಿದ್ರೆ ನಮ್ಮ ಹೇರ್ಸ್ಗೆ ನಿಜವಾಗ್ಲೂ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ವಿಚ್ ಕೆರಾಟಿನ್ ಹೆಲ್ಪ್ಸ್ ಆರ್ ಹೇರ್ ಟು ಬಿಕಮ್ ಸ್ಮೂತರ್ ಆ್ಯಂಡ್ ಸ್ಟ್ರಾಂಗರ್, ಆ್ಯಂಡ್ ಇಟ್ ಆಲ್ಸೋ ರೆಡ್ಯೂಸಸ್ ಸ್ಪ್ಲಿಟ್ ಎಂಡ್ಸ್ ಆ್ಯಂಡ್ ಇಟ್ ಮೇಕ್ಸ್ ಯುವರ್ ಹೇರ್ ಗ್ಲಾಸಿ. ಆ್ಯಂಡ್ ವೀಟ್ ಪ್ರೋಟೀನ್ ಇರೋದ್ರಿಂದ ನಿಮ್ಮ ಹೇರ್ಗೆ ನ್ಯಾಚುರಲ್ ಹೈಡ್ರೇಟರ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ನಿಮ್ಮ ಹೇರ್ಗೆ ಆ ಮಾಯ್ಶ್ಚರ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ, ಮತ್ತು ಡ್ಯಾಮೇಜ್ ಹೇರ್ನ ಕಂಪ್ಲೀಟಾಗಿ ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ಗೇನಾದರೂ ಈ ಥರ ವೆರಿ ಥಿಕ್ ಆ್ಯಂಡ್ ಸ್ಟ್ರಾಂಗ್ ಹೇರ್ ಬೇಕು ಅಂತಂದರೆ ಈ ಪ್ರಾಡಕ್ಟ್ಸ್ನ ಚೆಕ್ಔಟ್ ಮಾಡಿ. ಆ್ಯಂಡ್ ಬೈ ಮಾಡುವಾಗ ನನ್ನ ಕೂಪನ್ ಕೋಡ್ ಇದೆ Spurti10 ಅಂತ, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 10% ಆಫ್ ಬರುತ್ತೆ. ಅಬೌವ್ 499 rupees. ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಫಾರ್ ಮೋರ್ ಡೀಟೇಲ್ಸ್. ಸೊ ಇವತ್ತು ನಾವು ವೆರಿ ಫಸ್ಟ್ ಟೈಮ್ ಥಿಯೋಬ್ರೋಮಾಯಿಂದ ಫ್ರೆಶ್ ಕ್ರೀಮ್ ಪೈನಾಪಲ್ ಪೇಸ್ಟ್ರಿ, ಹೇಸಲ್ನಟ್ ಮೋಸ್ ಪೇಸ್ಟ್ರಿ ಮತ್ತು ಸ್ಟ್ರಾಬೆರಿ ಚೀಸ್ ಕೇಕ್ ತರಿಸಿದ್ದೀವಿ. ಸೊ come let's see how's it. and ಪ್ಯಾಕೇಜಿಂಗ್ ಎಲ್ಲ ಟಾಪ್ ನಾಚ್ ಕ್ವಾಲಿಟಿ ಆಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ರು ಪ್ಯಾಕೇಜಿಂಗ್ ಎಲ್ಲ. ಆ್ಯಂಡ್ ಇಟ್ ವಾಸ್ ಡಿಫಿಕಲ್ಟ್ ಟು ಓಪನ್. ಥಿಯೋಬ್ರೋಮಾ ಆ್ಯಕ್ಚುಲಿ ಇವತ್ತು ನಾನು ಇದು ತರ್ಸಕ್ಕೂ ಒಂದು ರೀಸನ್ನು ಅದು ಹೇಳ್ತೀನಿ ಆಮೇಲೆ. ಇಷ್ಟು ದೊಡ್ಡದು, ಎಷ್ಟಿದು ಇಲ್ಲಿ ಇದು ಹಾಕಿಲ್ಲ, ಬಟ್ ಅಲ್ಲಿ ಚೆಕ್ ಅಂತ ಹೇಳಿ ಗೈಸ್, ಬಿಕಾಸ್ ತುಂಬ ದೊಡ್ಡದಿದೆ ಅದು. 155 rupees. ಯಾಕಂದರೆ ಅದು ನಾನು ತರಿಸಿದ್ದು, ಲೈಕ್ ಅದು ನನಗೆ ಅಂತ ತರಿಸ್ಕೊಂಡಿದ್ದು. ಸೊ ಅದಕ್ಕೋಸ್ಕರ 155 rupees. ಬ್ಲಡಿ ವರ್ತ್ ಇಟ್. ಆಮೇಲೆ ಇದು ನೋಡಿ, ವಾ ಏನು ಇಷ್ಟು ದೊಡ್ಡದು ಕೊಟ್ಬಿಟ್ಟೋದಮ್ಮ. ಸೊ ಇವತ್ತು ಏನಂತಂದ್ರೆ ಚೀಸ್ ಕೇಕ್ ತಿನ್ಬೇಕಂತ ಅನಿಸ್ತಾ ಇತ್ತು, ಅದಕ್ಕೋಸ್ಕರ ಚೀಸ್ ಕೇಕ್ದು ಇದು ಏನಿದು ಸ್ಟ್ರಾಬೆರಿ ಚೀಸ್ ಕೇಕ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಒಂದು ಪೋಸ್ಟ್ ನೋಡಿದ್ದೆ. ಲೈಕ್ ಯೂಶ್ವಲಿ ನಂದೆಲ್ಲ ಆಂಟ್ರಪ್ರನರ್ಸ್ ಎಲ್ಲ ಪೋಸ್ಟ್ ಬರ್ತಾ ಇರುತ್ತಲ್ಲ ಇನ್ಸ್ಟಾಗ್ರಾಮಲ್ಲಿ, ಅದ್ರಲ್ಲಿ ನಾನು ನೋಡಿದಾಗ ಅವರ ಓನರ್ ಇರ್ತಾರಲ್ಲ, ಸೊ ಆ ಹುಡುಗಿ ಬಂದ್ಬಿಟ್ಟು
ಎಷ್ಟೋ ಕ್ರೋಸ್ ಅರ್ನ್ ಮಾಡಿದ್ದೆ ಒಂದು ಇಯರ್ಗೆ, ಮತ್ತು ಅವ್ರ ಅಪ್ಪ ಕೊಟ್ಟಿದ್ದು ಅದೇನೋ ನಾನು ಆ ಸೆಂಟೆನ್ಸ್ ಎಲ್ಲ ಕೇಳಿಸ್ಕೊಂಡು ಐ ಫೆಲ್ಟ್ ವೆರಿ ಹ್ಯಾಪಿ ಹೆಂಗೆ ಏನೋ ಅಂತ. ಬಟ್ ಇಟ್ಸ್ ಅ ಗುಡ್ ಸ್ಟಾರ್ಟಪ್, ಬಟ್ ಕ್ವಾಂಟಿಟಿ ಇಸ್ ನಾಟ್ ಅಟ್ ಆಲ್ ವರ್ತ್ ಇಟ್. ಓಕೆ ಡೆಸರ್ಟ್ಸ್ ಕಮ್ಮಿ ಕೊಡಬೇಕು, ಬಟ್ ಸ್ಟಿಲ್ ನೋ ಗೈಸ್, ನೋ. ಲೆಟ್ಸ್ ಹ್ಯಾವ್ ಇಟ್ ಬೈಟ್. ಚೆನ್ನಾಗೈತೆ, like natural hazelnuts. Taste is very rich in taste. Obviously money is rich. ಸೊ ನಾನು ಯೂಶ್ವಲಿ ಹೇಳ್ತೀನಿ ಪ್ರೈಸ್ ಎಷ್ಟು ಏನು ಅಂತ, ಆ್ಯಂಡ್ ಸಿ ಮೈ ಡ್ಯಾಡ್ಸ್ ರಿಯಾಕ್ಷನ್. ಏನಕ್ಕೆ ತಿನ್ಸ್ತಾ ಇರೋದು? ಇಷ್ಟೊತ್ತೆ ನಾನು ಇಲ್ಲೇ ಗೊತ್ತಿದ್ದಪ್ಪ. ನಾನು ಫಸ್ಟ್ ತಿನ್ಸಿದ್ದು ಆದ್ರೆ ಒಂದು ಕ್ರಿಮಿ ಕೀಟ ಕೂಡ ನನ್ನ ಹತ್ರ. ನೋಡ ಅಪ್ಪನ ಮಕ್ಳು ಹೆಂಗ ಹೋಗ್ತಾರೆ, ನಿಮ್ಮಗೆ ಚೆನ್ನಾಗಿರೋ ಹತ್ರನೇ ಕ್ರಿಮಿ ಕ್ರೀಟಗಳು. ಎಷ್ಟು ಕೊಟ್ಟು ತಂದೆ ಮಕ್ಕಳಿಗೆ ₹191 ಆಗುತ್ತೆ. ಈಗ ಸಿಗ್ತೀನಿ. ಇದು ₹3, ಇದು ಮೂರೇ ಒಂದು ಪೀಸ್ 155 ಅಂತ. ನಿನ್ ಬರ್ತಪ್ಪ ಪೇಮೆಂಟ್ ಅಲ್ಲ. ನಾನು ಕೊಟ್ಟಿದ್ದು ₹8,000 ಈಗ ₹5,000 ಬಂದಿದೆ. ಅದು ನನ್ನ ಫಸ್ಟ್ ಚೆಕ್. ಅಕೌಂಟೇ ಇಲ್ಲ ಅಂತ ಇದು ಯಶಿಕಾ ಅಂತ ಐತೆ. ಯಶಿಕಾಕ್ಕೆ ಬರ್ಬೇಕು ತಾನೆ ಇದು. ಮತ್ತೆ ನೋಡು ಅವ್ರ 3 ಜನ ಪರ್ಫೆಕ್ಟ್ ಫ್ಯಾಮಿಲಿ ಅಂತ, ಅದಕ್ಕೆ ಅವರು ಪಿಂಕ್ ಹಾಕೊಂಡ್ಬಿಟ್ಟಾರೆ. ನೋಡಿ ಎಲ್ಲೋ ಏನಂತ ಹೇಳು ಪಿಕ್ಕಿ. ನನ್ ಡ್ಯಾನ್ಸ್ ಸರ್ಗಮ್ ಡ್ಯಾನ್ಸ್ ಕಾಡಿದ್ದಕ್ಕೆ ₹5,000 ಬಂದಿದೆ. ನೀವು ವಿನ್ ಆಗಿದೆ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಡ್ಯಾನ್ಸ್ಗೆ? 9,000 9,000 5,000 and 3,700 ಕಾಸ್ಟ್ಯೂಮ್ ತಾನೆ. ಅದು ಇವಾಗ ನಮ್ಗೆ ಏನಂದ್ರೆ ಅದು ವಿನ್ ಆಗಿ ಗೆದ್ದಿರೋದು. ಡ್ಯಾಡಿ ಇದ್ರೆ ಅವ್ರು ಮಾತಾಡಕ್ ಬರಲ್ಲ. ಇಲ್ಲ ನಾನು ಹೇಳ್ತಾ ಇರೋದು. ಏನಂದ್ರೆ ನಾವ್ ನಾರ್ಮಲ್ ಆಗಿ ಇವಾಗ ಪಾರ್ಟಿಸಿಪೇಟ್ ಮಾಡಿ ಅದ್ ಮಾಡಿರೋದಕ್ಕೆ ನಮಗ್ ಕಾಲ್ ಬಂದೈತೆ, ಆತರ ಅಲ್ಲ. ನಾವ್ ವಿನ್ ಆಗಿ ಗೆದ್ದಿರೋದು. ಸೊ ಅದಕ್ಕೆ ವಿನ್ ಆಗಿ ಗೆದ್ದಿರೋದು. ಸರ್ಗಮ್ ಅಲ್ಲಿ ಫಸ್ಟ್ ಪ್ರೈಸ್ ಅರ್ಥ ಕರೆಕ್ಟ್ ಆಗಿ ಆಗ್ತೈತೆ, ಬಟ್ ದಟ್ ವರ್ಡ್ ಇಸ್ ನಾಟ್ ಕರೆಕ್ಟ್. ವಿನ್ ಆಗಿ ವಿನ್ ಆಗಿ ಬಂದಿರೋದು. ಸಾರಿ ಅದೇ ನಾನು ಹೇಳ್ತಾ ಇರೋದು. ನನ್ಗೆ ಅರ್ಥ ಆಗಲ್ಲಂತೆ. ಇದು ಅನದರ್ ಡೇ. ನಮಗೆ ಇವತ್ತು ಬಂದ್ಬಿಟ್ಟು ಬೇಕ್ರಿ ಪ್ರಾಕ್ಟಿಕಲ್ಸ್ ಇತ್ತು. ಸೊ ಅದಕ್ಕೆ ನಾವಿವತ್ತು 3 ಡಿಫ್ರೆಂಟ್ ಐಟಮ್ಸ್ನ ಪ್ರಿಪೇರ್ ಮಾಡ್ತಿದ್ದೀವಿ. ಫಸ್ಟ್ ಒನ್ ಇಸ್ ಚೂಯಿ ಚಾಕೋ ಚಿಪ್ ಕುಕಿ, ಆ್ಯಂಡ್ ನೆಕ್ಸ್ಟ್ ಇಸ್ ಟ್ರಿಪಲ್ ಚಾಕೋ ಚಿಪ್ ಕುಕೀಸ್, ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಶಾರ್ಟ್ಕಟ್ ಪೇಸ್ಟ್ರಿ. ಅದರಲ್ಲಿ ಜಾಮ್ ಟಾಟ್ನ ಮಾಡ್ತಾ ಇದ್ದೀವಿ. ಇವತ್ತು ನಾವು ಮಾಡ್ತಾ ಇದ್ದೀವಿ. ನನಗೆ ಅವತ್ತು ತುಂಬ ಇಷ್ಟ ಆಯಿತು ಕ್ಲಾಸ್. ಇನ್ಫ್ಯಾಕ್ಟ್ ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್ ಆ್ಯಂಡ್ ನೈಸ್. ಕುಕೀಸ್ ಇದೆ ಫಸ್ಟ್ ಟೈಮ್ ನಾವು ಮಾಡಿದ್ದು, ಆ್ಯಂಡ್ ಔಟ್ಪುಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನಾನೊಂದು ರೀಲ್ ಕೂಡ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ. ಆ್ಯಂಡ್ ಅವತ್ತು ನಾನು ಕ್ಲಾಸ್ ಮುಗಿಸ್ಕೊಂಡು ತಿರ್ಗಾ ಕ್ಲಬ್ಗೆ ಬಂದಿದ್ದೆ. ನಮ್ಮ ಡ್ಯಾಡಿಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ ಟಿ ಶರ್ಟ್ ತೊಗೊಂಡೆ ಅಂತ ಟಾಮಿ ಹಿಲ್ಫಿಗರ್ ಬ್ರ್ಯಾಂಡಿಂದ. ಅದು ನಮ್ಮ ಡ್ಯಾಡಿ ಬೇರೆ ಟಿ ಶರ್ಟ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕದು ಅಂತ ಅನಿಸ್ತು. ಸೊ ಅದಕ್ಕೆ ಅದನ್ನು ರಿಟರ್ನ್ ಆರ್ ಎಕ್ಸ್ಚೇಂಜ್ ಮಾಡೋಣ ಅಂತ ಬಂದೆ. ರಿಟರ್ನ್ ಪಾಲಿಸಿ ಆ್ಯಕ್ಚುಲಿ ಇರಲಿಲ್ಲ. ಸೊ ಅದಕ್ಕೆ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಬೇರೆ ಬ್ರ್ಯಾಂಡ್ಸಲ್ಲಿ ಕೂಡ ಚೆಕ್ ಮಾಡಿದೆ. ಆ್ಯಂಡ್ ತುಂಬ ಸ್ಟ್ರಿಕ್ಟ್ ಪಾಲಿಸಿ ಇತ್ತು ಇಲ್ಲಿ. ಯಾವ ಬ್ರ್ಯಾಂಡನ್ನು ತೊಗೊತಿರೋ ಅದರಲ್ಲೇ ಎಕ್ಸ್ಚೇಂಜ್ ಮಾಡಬೇಕು ಹಾಗೆ ಹೆಂಗೆ ಅಂತೆಲ್ಲ. ಬಟ್ ನನಗೆ ಯಾವುದೂ ಸಿಗ್ತಾ ಇರಲಿಲ್ಲ. ನಾನು ಸ್ವಲ್ಪ ವಾಯ್ಸ್ ರೇಸ್ ಮಾಡಬೇಕಾಯ್ತು. ಅದಾದಮೇಲೆ ಇವನ್ ದೇ ಅಗ್ರೀಡ್ ಆ್ಯಂಡ್ ಬೇರೆ ಬ್ರ್ಯಾಂಡ್ಸಲ್ಲಿ ಎಕ್ಸ್ಚೇಂಜ್ ಮಾಡ್ಬೋದು ಅಂತ ಹೇಳಿದ್ರು. ಅದಾದಮೇಲೆ ಬೇರೆ ಬ್ರ್ಯಾಂಡ್ಸಿಂದ 4 ಟಿ ಶರ್ಟ್ಸ್ ತೊಗೊಂಬಂದೆ. ಆ್ಯಂಡ್ ಯಾವ ಬರ್ಡೇ ದಿನ ಕೊಡ್ತೀನಿ, ನೀವು ಆ ರಿಯಾಕ್ಷನ್ನ ನೋಡ್ಬೋದು. ಸೊ ನಾವು ಇವತ್ತು ಶರೀಫ್ ಬೈಕ್ ನಮ್ಮೆಲ್ಲ ಫ್ರೆಂಡ್ಸ್ನ ಬಿಟ್ಬಿಟ್ಟು ನಾನು ಇಬ್ಬರೇ ಬಂದಿರೋದು. ಸೊ ಅದಕ್ಕೆ ನಾವು ಇವಾಗ ಆರ್ಡರ್ ಮಾಡಿದ್ದೀವಿ ಆಲ್ರೆಡಿ. ಸೊ ಬರಬೇಕದು. ವಿ ಆರ್ ವೇಟಿಂಗ್. ಏನೇನು ತೊಗೊಂಡಿದ್ದೀವಿ ಗೊತ್ತಾ ಇವತ್ತು ನಾವು? ಏನೇನು ತೊಗೊಂಡಿಲ್ಲ. ಇಲ್ಲಲ್ಲ ಇಲ್ಲಿ ಚಿಕನ್ ಬ್ಲ್ಯಾಕ್ ಪೆಪ್ಪರ್ ತವಾ ಚಾಪ್ಸ್. ಅದು ಸ್ಪೈಸಿ ಇರುತ್ತೆ ಅಂತ. ಇದು ಗ್ರೇವಿ ಇರಲ್ವೇ? ಅದಂತೂ ನಿಜ. ಓಕೆ, ಮಟನ್ ದಮ್ ಬಿರಿಯಾನಿ ತೊಗೊಂಡಿದ್ದೀವಿ. ಅಷ್ಟೇ ತೊಗೊಂಡಿರೋದು. ಸೊ ಅದು ಬಂದಮೇಲೆ ಹೆಂಗಿರುತ್ತೆ ಅಂತ ನೋಡಿ ಆಮೇಲೆ ಇನ್ನೂ ಬೇಕಂದ್ರೆ ಆರ್ಡ್ರ್ ಮಾಡ್ತೀವಿ. ಇನ್ನೊಂದೇನಿದೆ ಎಗ್ ಮಿಠಾಯಿ.
ಮೇಡ್ ವಿತ್ ಎಗ್ಸ್ ಅಂತೆ. ಆ್ಯಸ್ ಯೂಶ್ವಲ್ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಮ್ಮ ಆರ್ಡರ್ ಬಂತು. ಬಟ್ ಎಲ್ಲ ಫುಲ್ ತಣ್ಣಗಾಗೋಗಿತ್ತು. ಅಟ್ಲೀಸ್ಟ್ ವಾಮಾಗಾದರೂ ಇರಬೇಕಲ್ಲ, ತಣ್ಣಗಾಗೋಗಿತ್ತು. ಆ್ಯಂಡ್ ತಣ್ಣಗಿರೋ ಊಟ ನಾನು ಆಬ್ವಿಯಸ್ಲಿ ತಿನ್ನಲ್ಲ. ಸೊ ಅದಕ್ಕೆ ತಿರ್ಗಾ ಹೋಗ್ಬಿಟ್ಟು ಬಿಸಿ ಮಾಡಿಕೊಂಡು ಬಂದುಬಿಟ್ಟು ಸರ್ವ್ ಮಾಡಿದ್ರು. ಸ್ಟಾಫ್ಸ್ ಆರ್ ಆ್ಯಕ್ಚುಲಿ ವೆರಿ ಕೂಲ್. ಆ್ಯಂಡ್ ಆ್ಯಂಬಿಯನ್ಸ್ ಬಂದುಬಿಟ್ಟು ತುಂಬ ಚೆನ್ನಾಗಿತ್ತು. ಬಟ್ ವೆರಿ ಸ್ಮಾಲ್ ಸ್ಪೇಸ್ ಅಂತ ಅನಿಸ್ತು. ತುಂಬ ಕಮ್ಮಿ ಜಾಗದಲ್ಲಿ ಮಾಡಿದ್ದಾರೆ. ಬಿರಿಯಾನಿ ಅಂತೂ ಸೂಪರ್ ಆಗಿತ್ತು, ಚೆನ್ನಾಗಿ. ನಾನೇ ಸಜೆಸ್ಟ್ ಮಾಡಿದ್ದೆ ಶರೀಫ್ ಬೈಕ್ ಹೋಗೋಣ ಅಂತ. ಲೈಕ್ ನಮಗೆ 3-4 ರೆಸ್ಟೋರೆಂಟ್ಸ್ ಆಪ್ಷನಲ್ಲಿತ್ತು. ಬಟ್ ಬೇಸಿಕ್ಕಾಗಿ ಹೋಗೋದೇನು ಅಂತ ಅಂದ್ಕೊಂಡು ಮಟನ್ ಇಸ್ ಸೋ ಟೆಂಡರ್. ಚೆನ್ನಾಗಿತ್ತಲ್ಲ ಕೊಬ್ಬು. ನಮ್ಮಿಬ್ಬರಿಗೂ ಒಂದು ಬಿರಿಯಾನಿ ಒಂದು ಸ್ಟಾರ್ಟರ್ ಒಳಗಡೆನೂ ಹೊಟ್ಟೆ ಫುಲ್ ತುಂಬೋಯ್ತು. ಅದಾದಮೇಲೆ ಕೋಕ್ ಕೂಡ ತೊಗೊಂಡಿದ್ವಿ. ಆ್ಯಂಡ್ ಇಂದು ಫಸ್ಟ್ ಟೈಮ್ ಅವತ್ತು ಕೋಕ್ನ ಕುಡಿದಿದ್ದು, ಅದು ಜಸ್ಟ್ 2 ಸಿಪ್ ಕುಡಿದ್ಲು. ಆ್ಯಂಡ್ ಅದಾದಮೇಲೆ ಇಲ್ಲಿ ಫಿಂಗರ್ ಬಾಲ್ ಇರಲಿಲ್ಲ, ಅದ್ರ ಬದಲು ಬೇರೆ ಸಿಸ್ಟಮನ್ನು ಮೇಂಟೈನ್ ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ಸೋ ಶಾಕಿಂಗ್ ಆ್ಯಂಡ್ ಇಟ್ ವಾಸ್ ನೈಸ್. ಆ್ಯಂಡ್ ಇವಾಗ ಬರೋ ವಿಡಿಯೋ ಬಂದುಬಿಟ್ಟು ನಮ್ಮ ಎಕ್ಸಾಮ್ ಟೈಮಲ್ಲಿ ಹಿಡ್ದಿರೋದು, FP ಎಕ್ಸಾಮ್ ಪ್ರಾಕ್ಟಿಕಲ್ ಇರೋವಾಗ. ಹೌ ಇಸ್ ಇಟ್? ಸೂಪರ್ ಸ್ಫೂರ್ತಿ ಇಲ್ಲ ಖಾಲಿ ಇಂದು ಚೆನ್ನಾಗಿತ್ತು. ನಂದು ಚೆನ್ನಾಗಿಲ್ಲ ತಾನೆ? ಸಿನಿಮಾದು ಚೆನ್ನಾಗೈತೆ ಅಂತ ಹೇಳೋ ಬ್ಲಾಗ್ಸ್ ಅಲ್ಲಿ ನೋಡೋರೆಲ್ಲ ಮತ್ತೆ ಸೈಕ್ ಆಗ್ಬಿಡುದು. ಚೆನ್ನಾಗಿಲ್ಲ, ಇಂದು ಚೆನ್ನಾಗೇ ಇಲ್ಲ. ನಂದೇ ಸೂಪರ್ ಆಗಿರೋದು. ಗುಡ್ ಟೇಸ್ಟ್, ನೈಸ್. ಥ್ಯಾಂಕ್ ಯು. ಹೌ ಇಸ್ ಇಟ್? ಇಟ್ಸ್ ಗುಡ್. ನಮಗೆ ಎಕ್ಸಾಮ್ ಇತ್ತು ಅಂತ ಹೇಳಿದ್ನಲ್ವ. ಸೊ ಅವತ್ತು ಎಲ್ಲರೂ ಕಡಾಯಿ ಚಿಕನ್ ಮತ್ತು ಲಾಚಾ ಪರಾಟನ ಮಾಡಬೇಕಿತ್ತು. ಆ್ಯಂಡ್ ನಾನು ಮಾಡಿದ್ದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಇನ್ನು ಆಬ್ವಿಯಸ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರು. ಆ್ಯಂಡ್ ಇದಾದಮೇಲೆ ನಮ್ಮ ಕಾಲೇಜ್ ಹತ್ರ ಒಂದು ಶಾಪ್ ಇದೆ. ಸೊ ಅದರಲ್ಲಿ ನಾನು ಫಸ್ಟ್ ಟೈಮ್ ಮ್ಯಾಗಿನ ಟ್ರೈ ಮಾಡಿದ್ದು. ಯೂಶ್ವಲಿ ನಮ್ಮ ಕಾಲೇಜಲ್ಲಿರೋ ಎಲ್ಲರೂ ಮ್ಯಾಗಿ ತಿಂತಾ ಇರ್ತಾರೆ. ಬಟ್ ನನಗೇನು ಅಷ್ಟು ಇಷ್ಟ ಆಗಲ್ಲ ಅಂತ ನಾನು ತಿನ್ನಲ್ಲ. ಬಟ್ ಅವತ್ತು ತಿಂದೆ, ತುಂಬ ಚೆನ್ನಾಗಿತ್ತು. ಫುಲ್ ಸ್ಪೈಸಿ ಹೇಳಿದ್ದೆ, ಎಕ್ಸ್ಟ್ರಾ ಸ್ಪೈಸಿಯಾಗಿ ಚೆನ್ನಾಗಿತ್ತು. ಇದಾದಮೇಲೆ ಇವತ್ತು ನಾನು ಬಂದಿರೋದು ಬಂದುಬಿಟ್ಟು ಹಳ್ಳಿ ಮನೆ ರೊಟ್ಟಿ ಊಟಕ್ಕೆ. ಆ್ಯಂಡ್ ಮೈ ಕಂಪ್ಯಾನಿಯನ್ ಇಸ್ ಆಲ್ವೇಸ್ ಇಂದು. ಸೊ ನಾನು ಇಂದು ಎಲ್ಲಿ ಬೇಕಾದರೂ ಹೋಗ್ಬಿಡ್ತೀವಿ, ಇಬ್ಬರೇ ಹೋಗ್ಬಿಟ್ಟು ತಿನ್ಕೊಂಬರ್ತೀವಿ. ಇಲ್ಲಿ ನನ್ನ ಕಾಲೇಜ್ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಡೇಸಲ್ಲಿ ಬಂದುಬಿಟ್ಟು ಇಲ್ಲಿ ರೊಟ್ಟಿ ಊಟ ತಿಂದಿದ್ದೆ, ತುಂಬ ಚೆನ್ನಾಗಿತ್ತು. ಲೈಕ್ ಇಟ್ಸ್ ವೆರಿ ಸ್ಮಾಲ್ ರೆಸ್ಟೋರೆಂಟ್ ಥರ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಒಥೆಂಟಿಕ್ ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಅದೆಲ್ಲ ತಿಂದ್ಬಿಟ್ಟು ಸ್ವಲ್ಪ ಅನ್ನ ಸಾರು ಹಪ್ಪಳ ಜೊತೆ ಎಲ್ಲ ತಿಂದರೆ ಫುಲ್ ಹೋಮ್ ಫುಡ್ ಫೀಲ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಬರೋವಾಗ ಹಂಗೆ ಒಂದು ಐಸ್ ಕ್ರೀಮ್ ತೊಗೊಂಡು ಇಬ್ಬರು ತಿನ್ಕೊಂಡು ನಡ್ಕೊಂಡು ಮಾತಾಡಿಕೊಂಡು ಬಂದ್ವಿ. ನನಗೆ ಈ ಥರ ನ್ಯೂ ಪ್ಲೇಸಸಲ್ಲಿ ನ್ಯೂ ಫುಡ್ನ ಟ್ರೈ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನು ಫ್ಯಾನ್ಸಿ ರೆಸ್ಟೋರೆಂಟ್ಸ್ಗೆ ಹೋಗ್ಬೋದು, ಬಟ್ ಈ ಥರ ಯೂನಿಫಾರ್ಮ್ ಹಾಕೊಂಡು ಹೋಗೋಕ್ಕೆ ನಂಗೆ ಒಂಥರ ಅನಿಸುತ್ತೆ. ಸೊ ಅದಕ್ಕೆ ಯಾವಾಗಾದರೂ ಚೆನ್ನಾಗಿ ರೆಡಿ ಆಗಿದ್ದಾಗ ಆ ಥರ ರೆಸ್ಟೋರೆಂಟ್ಸ್ ಕೂಡ ಹೋಗ್ತೀವಿ. ನೀವು ಯಾರಾದರೂ ಇಂದಿರಾನಗರಲ್ಲಿ ಸ್ಫೂರ್ತಿ ಈ ರೆಸ್ಟೋರೆಂಟ್ ಟ್ರೈ ಮಾಡಿ ಅಂತ ಸಜೆಸ್ಟ್ ಮಾಡೋರಿದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ನ ಡ್ರಾಪ್ ಮಾಡಿ. ಆ್ಯಂಡ್ ಐ ವಿಲ್ ಲುಕ್ ಫಾರ್ವರ್ಡ್ and try to explore those restaurants too. So yeah, that's it for today's vlog. Meet you all soon on another interesting vlog, and then take care. Bye bye. Thanks for watching.